ನಮಸ್ಕಾರ ಮೇಡಮ್ ರೀ. ನಮಸ್ಕಾರ ಸರ್. ಇದು ಯಾವ ಊರು ರೀ? ಚಿಕ್ಕೋಡಿ ರೀ ಸರ್. ಚಿಕ್ಕೋಡಿ. ತಮ್ಮ ಹೆಸರು ರೀ? ತಮ್ಮ ಹೆಸರು ರೀ? ಲತಾ ಬಾಜಿರಾವ್ ಮುರಾರಿ. ಹಾಂ ಹಾಂ. ನಿಮಗೆ ಮೊದಲು ಏನು ಸಮಸ್ಯೆ ಇತ್ತು ರೀ? ನಂಗೆ ಸ್ವಲ್ಪ ಇದು ಬ್ಲಡ್ ಪಾಯಿಂಟ್ ಕಡಿಮೆ ಇತ್ತು ರೀ. ಹಾಂ ರೀ. ಅದರಿಂದ ಶಟಾಯಿ ತೊಗೊಳತ್ತೀನಿ ರೀ ಈಗ. ಅಲ್ಲಲ್ಲ, ಮತ್ತು ಬ್ಲಡ್ ಪಾಯಿಂಟ್ದಾಗ ನಿಮ್ಗೆ ಏನೇನು ತೊಂದರೆಗಳಾಕಿತ್ತು? ತೊಂದರೆಗಳಂದ್ರೆ ಆಲಸಿ ಆಗೋದು ರೀ. ಹಾಂ. ಅದ್ರೊಳಗೂ ಹೆಚ್ಚು ಆಸಕ್ತಿ ಅನ್ನೋದಿಲ್ಲಾಗಿತ್ತು. ಹಾಂ. ಆಮೇಲೆ ತಲೆ ಸುತ್ತು ಬರೋದು ರೀ, ಕೈ ಕಾಲೆಲ್ಲ ಜೋಮ್ ಬರೋದು. ಹ್ಞೂ ಹ್ಞೂ. ಆಮೇಲೆ ಊಟ ಸೇರೋಲ್ಲ ಆಗ್ತೈತೆ ರೀ, ನಿದ್ದೆ ಇಲ್ಲಾಗಿತ್ತು. ಹ್ಞೂ ಹ್ಞೂ. ಈ ಶಟಾಯಿ ತೊಗೊಳತ್ತೀನಿ ಅವಾಗಿಂದ ಎಲ್ಲ ಪರ್ಫೆಕ್ಟ್ ಆಗಿತ್ತು. ಎಷ್ಟು ದಿನದ ಈ ಶತಾಯಿ ತೋರತ್ತೆ ರೀ? ಶಟಾಯಿ ತೊಗೊಳಕತ್ತಿ ಈಗ 4 ತಿಂಗಳಾಯ್ತು ರೀ. 4 ತಿಂಗಳಾಯ್ತು. 4 ತಿಂಗಳಾಯ್ತು. 4 ತಿಂಗ್ಳದಾಗ ಎಷ್ಟು ಬಾಟ್ಲೆ ತೊಗೊಂಡಿರಿ? 4 ತಿಂಗಳ 2ನೇ ಬಾಟ್ಲಿ ಮುಗಿಯಕ್ಕೆ ಬಂದಿದ್ದಾರೆ. ಮುಗಿಯಾಕೆ ಬಂದೈತಿ. ಇದು ತೊಗೊಳೋದು 3ನೇ ಬಾಟ್ಲೆ. 3ನೇ ಬಾಟ್ಲಿ ರೀ. ಹಾಂ ಹಾಂ. 3 ಬಾಟ್ಲೆದಾಗ ನಿಮಗೆ ಶತಾಯಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ದಿವಸದಿಂದ ನಿಮ್ಗೆ ಆರಾಮ ಅನ್ಸಾಕತ್ರಿ? ಒಂದು 2-3-4 ದಿನದಲ್ಲೇ ನಂಗೆ ಸ್ವಲ್ಪ ಇದು ಡಿಫ್ರೆನ್ಸ್ ಗೊತ್ತಾಗತ್ತೈತಿ. ಡಿಫ್ರೆನ್ಸ್ ಗುರ್ತಾಗತ್ತೆ. ಅಲ್ಲಿಂದ ಇಲ್ಲಿವರೆಗೂ ಆರಾಮಾಗಿದ್ದಾರೆ. ಆರಾಮದೇನು ರೀ. ಈಗ ಅವು ಇರುವಂಥ ಸಮಸ್ಯೆಗಳಿಗೆ ಎಲ್ಲರೂ ಕಡಿಮೆ ಆಗಿದಾವ್ರಿ. ಹಾಂ, ಕಡಿಮೆ ಆಗ್ಯದ. ಹಾಂ. ಶತಾಯಿ ಎಲ್ಲರೂ ತೊಗೋಬೋದು ಅಂತ ಹೇಳ್ತಾರೆ. ತೊಗೋಬೋದು ರೀ. ಹಾಂ. 100% ಶೋರ್ ಅದ ರೀ. ಹಾಂ ಹಾಂ. ಒಳ್ಳೇದೈತೆ. ಒಳ್ಳೇದದ ರೀ. ಹಾಂ ಹಾಂ. ಬೆನಿಫಿಟ್ ಅದು ಗೊತ್ತಾಗ್ತದೆ ರೀ. ತಮ್ಮ ತೊಗೊಂಡ ತಕ್ಷಣ ಬೆನಿಫಿಟ್ ಗೊತ್ತಾಗ್ಬಿಡ್ತದೆ. ಓಕೆ ಓಕೆ. ಶತಾಯಿ ನಿಮಗೆ ಚಲೋ ಅನ್ಸೈತೆ. ಚಲೋ ಅನಿಸ್ತದೆ ಸರ್. ಓಕೆ, ಥ್ಯಾಂಕ್ ಯು ರೀ ಮೇಡಮ್. ನಮಸ್ಕಾರ. ನಮಸ್ಕಾರ.